ಪರೀಕ್ಷೆಗಳನ್ನು ಪಾಸ್ ಆಗಲಾರದ ಇದ್ದಂಥ ವೈಜ್ಞಾನಿಕ ಟೆಂಪ್ರೇಚರ್ ಮಕ್ಕಳು ಹೊರಗೆ ಹೋಗ್ತಾರೆ. ವೈಜ್ಞಾನಿಕ ಟೆಂಪರ್ ಇದ್ದಂಥವ್ರು, ಆ ಭಾವನೆ ಇದ್ದಂಥವ್ರು ವೈಜ್ಞಾನಿಕವಾಗಿ ಬೆಳೆದ ಮಕ್ಕಳು ನಮ್ಮ ದೇಶದಲ್ಲಿ ಉಳಿದರು, ವಿದೇಶಕ್ಕೆ ಹೋಗಿಬಿಡ್ತಾರೆ, ಬ್ರೈನ್ ಡ್ರೈನ್ ಆಗ್ತದೆ. ಆ ದಿಶೆಯಲ್ಲಿ ನಮ್ಮ ಮಧು ಬಂಗಾರಪ್ಪನವರು ಸರ್ಕಾರಿ ಶಾಲೆಗಳನ್ನು ಪ್ರೈವೇಟ್ ಶಾಲೆಗಳಿಗಿಂತಲೂ ಗುಣಾತ್ಮಕವಾಗಿ ಬೆಳೆಸಿದ್ರೆ. ಯಾಕೆ ಬರೋದಿಲ್ಲ ರೀ ಮಕ್ಕಳು? ಯಾಕೆ ತಂದೆ ತಾಯಿ ಕಳಿಸೋದಿಲ್ಲ ರೀ? ಫ್ರೀ ಇದ್ದಾಗ ಪ್ರತಿಯೊಂದು ಹಳ್ಳಿಗೂ ಒಂದು ಅತ್ಯಂತ ಸುಸಜ್ಜಿತವಾದಂಥ ಎಲ್ಲ ಶಿಕ್ಷಣ ಸಿಗುವಂಥದ್ದು ಮಾಡಿದರೆ ತಮ್ಮ ಮಕ್ಕಳನ್ನ ಕಳಿಸ್ತಾರೆ. ಯಾರು ಬೇಡ ಅಂತಾರೆ? ಅದನ್ನು ನಾವು ಮಾಡ್ತಾ ಇಲ್ಲ. ಈಗ ನೋಡಿರಿ 309 KPS ಶಾಲೆಗಳಂತ ಮಾಡಿದ್ದಾರೆ. ಮೊರಾರ್ಜಿ ಶಾಲೆಗಳಿದಾವೆ, ಅಲ್ಲಿ ಯಾರು ಸೇರ್ತಾರಪ್ಪ ಅಂತ ಸ್ಕೂಲ್ಗಳಲ್ಲೇ ಒಂದು ಮಿನಿಟ್ ವಿಚಾರ ಮಾಡಿರಿ. ಅಲ್ಲಿ ಮತ್ತು ಈ ಕೋಚಿಂಗ್ ತೊಗೊಂಡು ಮತ್ತೇನೋ ತೊಗೊಂಡು ಸ್ಟ್ಯಾಂಡರ್ಡ್ ಇರ್ತಾರೆ, ಅಂಥವ್ರ ಮಕ್ಕಳು ಮಾತ್ರ ಸೆಲೆಕ್ಷನ್ ಆಗ್ತಾರೆ. ಅಲ್ಲಿ ಕೂಲಿಗಾರರ ಮಕ್ಕಳು ಮತ್ತು ಅವ್ರ ಮಕ್ಕಳು ಎಲ್ಲೋ ಕೆಲವು ಮಕ್ಕಳು ಆಗ್ತಾರೆ. ಅದಕ್ಕೆ ಈ ದಿಶೆಯಲ್ಲಿ ಪ್ರತಿಯೊಂದು ಸ್ಕೂಲೂ KPS ಅಂದಂಗೆ ಆಗಬೇಕು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಗತೆ ಆಗಬೇಕು. ಸುಳ್ಳು ಒಂದು 800 ಮಾಡ್ತಾಯಿದ್ದೀನಿ, ಏನು 800 ಮಾಡ್ತಾಯಿದ್ದಾರೆ ಅನ್ನೋದು ಮುಂದಿನ 3 ವರ್ಷ ತನಕ ಅಲ್ಲ ರೀ. ಈ ಶಿಕ್ಷಣಕ್ಕೆ 20% ನಿಮ್ಮ ಬಜೆಟ್ದು ದುಡ್ಡು ಇಟ್ಟರೆ ಯಾಕೆ ಆಗೋದಿಲ್ಲ? ಇವತ್ತು ಈ ಕೆಲಸವನ್ನು ಯಾರಾದರೂ ಮಾಡಲೇಬೇಕಾಗಿದೆ. ಸೆಂಟ್ರಲ್ ಮತ್ತು ಸ್ಟೇಟ್ ಕುಡ್ಕೊಂಡು ಈ ದಿಶೆಯಲ್ಲಿ ಹೆಜ್ಜೆ ಇಡಬೇಕಾಗಿದೆ. ಅಂದಾಗ ಸರ್ಕಾರಿ ಶಾಲೆಗಳು ಎಲ್ಲರೂ ಸಮಾನವಾಗಿ ಕಲಿಯುವಂಥ ವ್ಯವಸ್ಥೆ ಬರ್ತದೆ. ಸಮಾನದಿಂದ ಅಲ್ಲಿ ಹುಟ್ಟು ಹಾಕಬೇಕಾಗಿದೆ. ಇವತ್ತು ನಾವು ಪ್ರೈವೇಟ್ ಸ್ಕೂಲ್ದಲ್ಲಿ ಕಲ್ತಂಥವ್ರದ್ದು ಮಕ್ಕಳು ಬೇರೆನೇ ಆಗ್ತಾ ಹೋಗ್ತಾರೆ. ಕನ್ನಡ ಶಾಲೆಗಳಲ್ಲಿ ಅಥವಾ ಈ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂಥ ಮಕ್ಕಳು ಅವರೊಂದು ಮತ್ತೊಂದು ಬೇರೆನೇ ಆಗ್ತಾ ಹೋಗ್ತಾ ಇದ್ದಾರೆ. ಅವ್ರಲ್ಲಿ ಸ್ಕಿಲ್ ಇಲ್ಲ ಅಂತಲ್ಲ, ಅವರಲ್ಲಿ ಕಲಿಯುವುದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋಂಥ ಮನಸ್ಥಿತಿ ಇಲ್ಲ ಅಂತಲ್ಲ. ಎಲ್ಲರೂ ಅದು ಕಲಿಸಬೇಕು. ನನ್ನ ಮಕ್ಕಳನ್ನ ತಂದೆ ತಾಯಿಗಳಲ್ಲ ಕಲಿಬೇಕನ್ನೋ ಹಂಬಲ ಹುಟ್ಟಿಸುವಂಥ ಶಿಕ್ಷಣ ಇವತ್ತು ನಮ್ಮಲ್ಲಿ ಇಲ್ಲದಕ್ಕಾಗಿ ನಮ್ಮ ಮಕ್ಕಳು ದಡ್ಡ ಆಗ್ತಾ ಇದ್ದಾರೆ, ಇಲ್ಲೇ ಒದ್ದಾಡ್ತಾ ಇದ್ದಾರೆ, ನೌಕರಿಯಿಂದ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ. ಅದೇ ಒಂದು ಉನ್ನತ ಶಿಕ್ಷಣ ಒಳ್ಳೆಯ ಮೌಲ್ಯಾತ್ಮಕ ಅನ್ನೋಕ್ಕಿಂತ ಮತ್ತೆ ಮೌಲ್ಯ ಬರ್ತದೆ. ಅದಕ್ಕಿಂತ ಇಂಪಾರ್ಟೆಂಟು ವೈಜ್ಞಾನಿಕವಾಗಿ ಮಕ್ಕಳಲ್ಲಿ ಶಿಕ್ಷಣ ಬೆಳೀತಪ್ಪ ಅಂತಂದ್ರೆ ಖಚಿತವಾಗಿಯೂ ಆ ಮಕ್ಕಳು ಈ ದೇಶದ ಸಂಪತ್ತು ಹೌದು, ಮತ್ತು ಈ ದೇಶದ ಬೆಳವಣಿಗೆಗೆ ದೊಡ್ಡ ಸಹಕಾರಿ ಆಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ಅಂಥ ಒಂದು ಸ್ಕೂಲ್ಗಳು ಪ್ರತಿಯೊಂದು ಹಳ್ಳಿಯಲ್ಲಿ ಮಾಡುವಂಥ ಕೆಲಸವನ್ನು ನಮ್ಮ ಮಧು ಬಂಗಾರಪ್ಪನವರು, ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಮಾಡಬೇಕಾಗ್ಯದ. 10+2ವರೆಗೆ ಫ್ರೀ ಮಾಡಿ ಎಲ್ಲ ಮಕ್ಕಳು ಕಲಿಯುವಂಥದ್ದು. ಸುಮ್ಮನೆ 800